ಸೊ ದಿಸ್ ಈಸ್ 12 ಅವರ್ಸ್ ಇನ್ ಕಲಬುರ್ಗಿ. ನಿಮ್ಮ ಹತ್ರ 12 ಅವರ್ಸ್ ಇತ್ತು ಕಲಬುರ್ಗಿನಾಗ ಅಂದ್ರೆ ಏನೇನು ಹಿಸ್ಟಾರಿಕ್ ಪ್ಲೇಸ್ಗಳು ನೋಡ್ಬೋದು ನೀವು. ನಾನು ಹೇಳ್ತೀನಿ ಏನೇನು ಪ್ಲೇಸ್ ನೋಡ್ಬೇಕಂತ. ಸ್ಟೆಪ್ 1, ನೀವು ಬಸ್ಸಿಗೂ ಬರ್ಬೋದು ಅಥವಾ ಟ್ರೈನಿಗೂ ಬರ್ಬೋದು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ನಿಸ್ತದ ನೀವು ಪ್ರಿಫರ್ ಮಾಡಿರಿ. ಆ್ಯಂಡ್ ಸ್ಪೆಷಲಿ ವುಮೆನ್ಸ್ ಬಸ್ಸಿಗೆ ಬರ್ತಿದ್ರಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನೆನಪಾರ್ಬೇಡ್ರಿ. ಸ್ಟೆಪ್ 2, ನಿಮ್ಮ ಕಡೆ ಏನಾದರೂ ಬೈಕ್ ಇತ್ತಂತಂದ್ರೆ ಬೈಕೇ ತೊಗೊಂಡು ಬರ್ರಿ. ಯಾಕಂದ್ರೆ ಲೋಕಲ್ನಾಗ ತಿರುಗಾಡಕ್ಕೆ ಬೈಕ್ ಕನ್ವೀನಿಯಂಟ್ ಆಗ್ತದೆ. ಅಲ್ಲಿಂದ ಸ್ಟ್ರೈಟ್ ಆಗಿ ನೀವು ಬರ್ರಿ ಡಿಸ್ಟ್ರಿಕ್ಟ್ ಕೋರ್ಟ್. ಅಲ್ಲಿ ಗುಲ್ಬರ್ಗಾ ಫೇಮಸ್ ಆಲೂಬಾತ್ ಸಿಗ್ತದೆ. ಆಲೂಬಾತ್ ತಿನ್ರಿ. ಆದ್ರೆ ಆಲೂಬಾತ್ನಾಗ ಆಲೂಗಡ್ಡೆ ಹುಡ್ಕಾಡ್ಬೇಡ್ರಿ. ಅಲ್ಲಿಂದ ನೀವು ಫಸ್ಟ್ ಹೋಗ್ಬೇಕಾಗಿರೋದು ಶ್ರೀ ಶರಣಬಸವೇಶ್ವರ ಟೆಂಪಲ್. ರಾಮನಾಮ ಸುಖಧಾಮ. ಈ ಗುಡಿದು ವಿಶೇಷತೆ ನೀವೇನು ಸ್ವಚ್ಛ ಮನಸ್ಲಿಂದ ಬೇಡ್ಕೊಂಡ್ರು ಎಲ್ಲ ಆಗ್ತದೆ. ಅದರಿಂದನೇ ಸುತ್ತಮುತ್ತ ಹಳ್ಳಿ, ಸುತ್ತಮುತ್ತ ಊರು, ಇಡೀ ಕರ್ನಾಟಕದಿಂದ ಎಲ್ಲ ಭಕ್ತರು ಬರ್ತಾರೆ. ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಗುಡಿ ಎದುರುಗಡೆ ಇರೋದು ಶರಣಬಸವೇಶ್ವರ ಲೇಕ್. ಆ ವ್ಯೂ ನೋಡಿಕೊಂಡು ನೀವು ಹೋಗ್ಬೇಕಾಗಿರೋದು ಅದ್ರ ಪಕ್ಕದಲ್ಲೇ ಇರೋ ವಿಜ್ಞಾನ ಕೇಂದ್ರ ಅಂದ್ರೆ ಸೈನ್ಸ್ ಸೆಂಟರ್. ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಕಲಬುರ್ಗಿ ಕೋಟೆ ಅಂದ್ರೆ ಕಲಬುರ್ಗಿ ಫೋರ್ಟ್. ಕೋಟ್ನಾಗ ಇನ್ನೊಂದು ಪ್ಲೇಸ್ ಅದ ಜಾಮಿಯಾ ಮಸ್ಜಿದ್, ಅದು ನೋಡ್ಬೋದು. ಕೋಟ್ನಾಗ ಲಾರ್ಜೆಸ್ಟ್ ಕೆನಾನ್ ಒಂದದ 29 ಫೀಟಿಂದು. ಅದ್ರ ಹೆಸರು ಬಾರಾಗಾಜಿ ತೋಪ್ ಅಂತ. ಅದು ನೋಡಮಂತ ಹೋದ, ಅಲ್ಲಿ ರೆಸ್ಟೋರೇಷನ್ ವರ್ಕ್ ನಡೆದಿತ್ತು, ಸೊ ಕ್ಲೋಸ್ ಇತ್ತು. ನೆಕ್ಸ್ಟ್ ಪ್ಲೇಸ್ ಇಸ್ ಬುದ್ಧಿ ವಿಹಾರ. ದಿಸ್ ಈಸ್ ಬುದ್ಧ ವಿಹಾರ. ಬುದ್ಧಿವೇರೆಲ್ಲ ನೋಡಿಕೊಂಡು ನೀವು ಹೋಗ್ಬೇಕಾಗಿರೋದು ನೆಕ್ಸ್ಟ್ ಪ್ಲೇಸ್ ಸಾತ್ ಗುಂಬಾಜ್ ಅಂದ್ರೆ ಹಾಫ್ತ್ ಗುಂಬಾಜ್. ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ನೋಡ್ಬೇಕಾಗಿರೋ ಪ್ಲೇಸ್ ಖಾಜಾ ಬಂದೆ ನವಾಜ್ ದರ್ಗಾ. ಈ ವಿಡಿಯೋ ನಿಮ್ಮ ಗುಲ್ಬರ್ಗನಾಗ ನೋಡಕ್ಕೆ ಏನದ ಅಂತ ಕೇಳೋರಿಗೆ ಕಲಬುರ್ಗಿನಾಗಿರೋ ಮೇನ್ ಹಿಸ್ಟಾರಿಕ್ ಪ್ಲೇಸಸ್, ಟೂರಿಸ್ಟ್ ಪ್ಲೇಸಸ್ ತೋರ್ಸಕ್ಕೆ ಟ್ರೈ ಮಾಡೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ. ಸಿಗಮಂತ ನೆಕ್ಸ್ಟ್ ವಿಡಿಯೋನಾಗ. ಬಾಯ್.